ನಶೆ ಮುಕ್ತ ಭಾರತ ನಿರ್ಮಾಣಕ್ಕೆ ಯುವ ಶಕ್ತಿ ಸಂಕಲ್ಪ. ಮಾದಕ ವ್ಯಸನದ ವಿರುದ್ಧ ಬಿಜೆಪಿ ಯುವ ಮೋರ್ಚಾದಿಂದ ಜಾಗೃತಿ ಅಭಿಯಾನ. ಅದೇ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ತಾ ನಮ್ಮ ದೇಶ ನಶೆ ಮುಕ್ತ ಆಗಬೇಕು, ನಮ್ಮ ರಾಜ್ಯ ನಶೆ ಮುಕ್ತ ಆಗಬೇಕು, ನಮ್ಮ ಮಧುಗಿರಿ ನಶೆ ಮುಕ್ತ ಆಗಬೇಕು. ಇದೇ ನಮ್ಮೆಲ್ಲರ ಮುಖ್ಯ ಗುರಿಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಯಾರ್ಯಾರು ಈ ಒಂದು ನಶೆಗೀಡಾಗ್ತಿದ್ದಾರೆ, ಮಾರಾಟ ಮಾಡೋರಿಂದ ಹಿಡಿದು ಸೇವನೆ ಮಾಡುವಂಥವ್ರನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಾಗಿರ್ಬೋದು ಅಥವಾ ಹಿರಿಯರಿಗಾಗಿರ್ಬೋದು ಗಮನಕ್ಕೆ ತಂದು ಯಾವುದೋ ಒಂದು ಪೀಳಿಗೆ ನಾವು ಈ ಒಂದು ಪೀಳಿಗೆ ಒಳಗಾಗದೆ ನಮ್ಮ ವಿದ್ಯಾರ್ಥಿ ಜೀವನವನ್ನ ತಮ್ಮ ಮುಂದಿನ ದಾರಿಯನ್ನ ಸುಗಮ ಮಾಡ್ಕೊಬೇಕು, ಈ ಒಂದು ವ್ಯಸನ ಮುಕ್ತರಾಗಬೇಕು ಅಂತ ಈ ಮೂಲಕ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ. ಮುಂದಿನ ದಿನದಲ್ಲಿ ನರೇಂದ್ರ ಮೋದಿಜಿರವರು ಏನ್ ಕರೆ ಕೊಟ್ಟಿದ್ದಾರೆ, ಸುಮಾರು 100 ವಾರಗಳ ಕಾಲ ಈ ಒಂದು ಜನಜಾಗೃತಿ ಅಭಿಯಾನವನ್ನ ಕೈಗೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಇಂದಿನ ಯುವಕರು ಒಂದು ನಶೆ ಗೀಳಿಗೆ ಬೀಳ್ತಾ ಇರೋದ್ರಿಂದ ಇದೊಂದು ತಪ್ಪಿಸ್ಬೇಕು ಅಂತ ಬೃಹತ್ ಜನಾಂದೋಲನವನ್ನ ಕೈಗೊಂಡಿದ್ದಾರೆ. ಅದರ ನಿಮಿತ್ತ ನಾವು ಕೂಡ ನಮ್ಮ ಜಿಲ್ಲೆನಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನೇತೃತ್ವದಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮನ ಇಂದು ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು ಮುಂದೆನೂ ಕೂಡ ಎಲ್ಲ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿರ್ಬೋದು, ಯುವಕ ಸಂಘಗಳಿರ್ಬೋದು, ಎಲ್ಲರೂ ಬಳಿಗೆ ತೆರಳಿ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಶೆ ಮುಕ್ತ ದೇಶವೇ ಬಲಿಷ್ಠ ಭಾರತ. ಕೆಎಸ್ ಅರುಣ್ ಕುಮಾರ್, ಮಧುಗಿರಿ. ದೇಶ ನಶೆಮುಕ್ತವಾದಾಗ ಮಾತ್ರ ಭಾರತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಮಧುಗಿರಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಹೇಳಿದರು. ಪಟ್ಟಣದಲ್ಲಿ ಮಧುಗಿರಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ನಶೆ ಮುಕ್ತ ಭಾರತ ಅಭಿಯಾನದ ಜಾಗೃತಿ ಜಾಥಾದಲ್ಲಿ ಮಾತನಾಡಿದ ಅವರು, ದೇಶದ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮಾದಕ ವ್ಯಸನಕ್ಕೆ ಒಳಗಾಗುವ ಅಪಾಯ ಹೆಚ್ಚಾಗಿದೆ. ಯುವಶಕ್ತಿಯನ್ನು ಮಾದಕ ವ್ಯಸನದಿಂದ ರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಬಿಸಿ ಹನುಮಂತೇಗೌಡ ಮಾತನಾಡಿ, ನಶೆಗಿಲ್ಲ ಎನ್ನೋಣ, ಬದುಕಿಗೆ ಹೌದು ಎನ್ನೋಣ ಎಂಬ ಸಂದೇಶದೊಂದಿಗೆ ಯುವಕರು ಮಾದಕ ವ್ಯಸನಗಳಿಂದ ದೂರವಿದ್ದು ಶಿಕ್ಷಣ, ಕ್ರೀಡೆ, ಕೌಶಲ್ಯಾಭಿವೃದ್ಧಿ ಹಾಗೂ ತಂತ್ರಜ್ಞಾನದತ್ತ ಗಮನಹರಿಸಬೇಕು. ಯುವಶಕ್ತಿ ಬಲಿಷ್ಠವಾಗಿದ್ದಾಗ ಮಾತ್ರ ದೇಶವೂ ಬಲಿಷ್ಠವಾಗಿರಲು ಸಾಧ್ಯ ಎಂದರು. ಪ್ರಧಾನ ಕಾರ್ಯದರ್ಶಿ ರಮೇಶ್ ಮಾತನಾಡಿ, ಯುವಜನತೆ ಆರೋಗ್ಯವಂತರಾಗಿ ಸದೃಢವಾಗಿ ಬೆಳೆಯಬೇಕು ಎಂಬ ಆಶಯದೊಂದಿಗೆ ದೇಶಾದ್ಯಂತ ನಶೆ ಮುಕ್ತ ಭಾರತ ಅಭಿಯಾನದಡಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದರು. ಜಾಥಾದಲ್ಲಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತೇಜಸ್ ಗೌಡ, ಮಂಡಲ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್, ಕೊರಟಗೆರೆ ಮಂಡಲಾಧ್ಯಕ್ಷ ರುದ್ರೇಶ್, ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ದಾಸರಹಳ್ಳಿ, ಪಾವಗಡ ಮಂಡಲಾಧ್ಯಕ್ಷ ಮಂಜುನಾಥ್, ಮಹಿಳಾ ಮೋರ್ಚಾ ಅಧ್ಯಕ್ಷ ರತ್ನಮ್ಮ, ಎಸ್ಸಿ ಮೋರ್ಚಾ ಅಧ್ಯಕ್ಷ ರವಿ ಸೇರಿದಂತೆ ಜಿಲ್ಲಾ ಹಾಗೂ ಮಂಡಲ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 100 ಜನ ಇದ್ದಾರೆ ಅಂತಂದ್ರೆ ಕನಿಷ್ಠ 60 ರಿಂದ 70 ಜನ ಯುವಕರೇ ಇದ್ದಾರೆ. ಇದನ್ನ ಗೊತ್ತೀರಾ ನೀವೆಲ್ಲರೂ? 60 ರಿಂದ 70 ಜನ ಯುವಕರೇ ಇದ್ದಾರೆ. ಆದ್ರೆ ಬಹಳಷ್ಟು ಯುವಕರು ಇವತ್ತು ನಶೆಗೆ ಒಳಗಾಗ್ತಾ ಇದ್ದಾರೆ. ನಶೆಗೆ ಒಳಗಾಗೋದು ಅಂತಂದ್ರೆ ಕೇವಲ ಯಾವುದೋ ಡ್ರಗ್ಸ್ ಅನ್ನೇ ಅಲ್ಲ, ಬೀಡಿ, ಸಿಗರೇಟು, ಗುಟ್ಕಾ, ಏನು ತಂಬಾಕು ಸೇವನೆಯನ್ನ ವಸ್ತುಗಳಿಂದ ಏನು ಕ್ಯಾನ್ಸರ್ ಮಾರಕವಾದಂತ ಕಾಯಿಲೆಗಳು ಬರ್ತಾ ಇದೆ, ಇದಕ್ಕೆಲ್ಲ ತುತ್ತಾಗ್ತಾ ಇರೋದು ಯಾರು ಅಂತಂದ್ರೆ ಈ 60% ಜನರ ಯುವಕರು ತುತ್ತಾಗ್ತಾ ಇದ್ದಾರೆ. ಅದು ಭಾರತದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಅದು ಒಂದು ದೊಡ್ಡ ನಷ್ಟ. ಯಾಕೆ ಅಂತಂದ್ರೆ ಈಗ ಮನೆಗೆ 5 ಜನ ಇರ್ತಾರೆ ಅಂತ ಅನ್ಕೊಳ್ಳಿ, 3 ಜನ ದುಡಿಮೆ ಮಾಡ್ತಾ ಇರ್ತಾರೆ. 3 ಜನ ದುಡಿಮೆ ಮಾಡ್ತಾ ಇದ್ದಾಗ ಆ 3 ಜನಕ್ಕೆ ಏನಾದ್ರು ಕಾಯಿಲೆ ಬಂತು ಅಂತಂದ್ರೆ ಮನೆಯನ್ನ ನಡ್ಸಕ್ಕಾಗತ್ತಾ? ಮನೆ ನಡ್ಸಕ್ಕಾಗಲ್ಲ. ಅದೇ ರೀತಿ ಯುವಕರು 60 ರಿಂದ 70% ಜನ ದೇಶಕ್ಕೋಸ್ಕರ ದುಡಿಮೆ ಮಾಡುವಂತವ್ರು, ಕುಟುಂಬಕ್ಕೋಸ್ಕರ ದುಡಿಮೆ ಮಾಡಬೇಕಾಗಿರುವಂತವ್ರು, ದೇಶವನ್ನ ಕಟ್ಟಬೇಕಾಗಿರುವಂತ ಯುವಕರು ಈ ತರ ಮಾದಕ ವಸ್ತುಗಳಿಗೆ ವ್ಯಸನಕ್ಕೆ ಒಳಗಾಗಿ ತುತ್ತಾದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ದೇಶಕ್ಕೆ ಹಾನಿನೇ ಇಲ್ವಾ? ಹಾನಿ ಆಗುತ್ತಾ ಇಲ್ವಾ? ಇದೆಲ್ಲಾನು ನೋಡ್ತಾ ಇರ್ತೀವಿ. ಈಗ ನಾವು ಆಸ್ಪತ್ರೆಯಲ್ಲಿ ತುಂಬಾ ಜನ ಅಬ್ಸರ್ವ್ ಮಾಡ್ತೀವಿ. ಏನಂತಂದ್ರೆ ಎಲ್ಲಾ ಪೇಷಂಟ್ ಬರೋಂಥವ್ರು
ಲಿವರ್ ಸಿರೋಸಿಸ್ ಅಂದ್ರೆ 4ನೇ ಸ್ಟೇಜ್ CLD ಅಂತ ಹೇಳ್ತೀವಿ, ಕ್ರೋನಿಕ್ ಲಿವರ್ ಡಿಸೀಸ್. ಈ ಕಂಡೀಷನ್ಗಳಲ್ಲಿ ಬಂದ್ಬಿಟ್ಟು ವಾಸಿ ಮಾಡಿ ಗುಣ ಮಾಡಿ ಅಂತ ಹೇಳ್ತಾರೆ. ಆ ಕಂಡೀಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಲಿವರ್ ಪೂರ್ತಿ ಹಾಳಾಗ್ಬಿಟ್ಟಿರುತ್ತೆ, ಮತ್ತೆ ನಾವು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ರು ಈ ಮದ್ಯಪಾನ ಆಗ್ಬೋದು, ಎಲ್ಲ ಈ ಮಾದಕ ವ್ಯಸನಗಳು ಅಂದ್ರೆ ಈಗ ಸ್ಮೋಕಿಂಗ್ ಆಗ್ಬೋದು ಅಥವಾ ತಂಬಾಕು ಗುಟ್ಕಾ ಇವುಗಳನ್ನ ಪ್ರತಿಯೊಬ್ರು ನಿಷೇಧಿಸಬೇಕು. ಈಗ ನಮ್ಮ ಟೋಟಲ್ ಮಧುಗಿರಿ ತಾಲೂಕಿನಲ್ಲಿ ಪಾಪ್ಯುಲೇಷನ್ 20 ಲಕ್ಷ ಇದೆ ಅಲ್ವಾ? ಆ 2 ಲಕ್ಷ ಇದೆ. ತ್ಯಜಿಸೋಣ 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 ತ್ಯಜಿಸೋಣ. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಯುವ ಮೋರ್ಚಾದ ವತಿಯಿಂದ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕರೆಗೆ ಹೋಗುಟ್ಟು ಏನು 100 ವಾರಗಳ ಕಾಲ ಈ ನಶಾಮುಕ್ತ ಭಾರತದ ಅಭಿಯಾನವನ್ನ ಮಾಡಬೇಕು ಅಂತಕ್ಕಂಥ ಕರೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಆ ಕರೆಗೆ ಹೋಗ್ಬಿಟ್ಟು ಇವತ್ತು ಯುವ ಮೋರ್ಚಾದ ತಂಡ ಮಧುಗಿರಿ ಜಿಲ್ಲೆಯಲ್ಲಿ ಒಂದು ನಶಾಮುಕ್ತ ಭಾರತದ ಅಭಿಯಾನದ ಜನಜಾಗೃತಿ ಆಂದೋಲನವನ್ನ ಪ್ರಾರಂಭ ಮಾಡಿದೆ. ಅದಕ್ಕೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಭಾನುವಾರ ಆದ್ರೂ ಸಮೇತ ಹಾಸ್ಟೆಲ್ನ ವಿದ್ಯಾರ್ಥಿಗಳು, ಯುವಕರು, ಮಧುಗಿರಿಯ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಎಲ್ಲ ಸಾಮಾನ್ಯ ಜನರು ಇವತ್ತು ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಮಧುಗಿರಿಯನ್ನ ನಶಾಮುಕ್ತವಾಗಿ ಮಾಡಬೇಕು, ಇವತ್ತು ನಾವು ಪ್ರತಿಜ್ಞೆಯನ್ನ ಮಾಡಬೇಕು ಅಂತಕ್ಕಂಥ ಸೇರಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.